ಏ ಶರ್ಮಿಳ ಅತ್ಯಾಕ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ. ಇವತ್ತು ಶ್ರಾವಣ ಮಾಸ ಇರೋದ್ರಿಂದ ಇವತ್ತು ನಾವು ಊರಿಗೆ ಹೋಗ್ತಾಯಿದ್ದೀವಿ. ಊರಿಗೆ ಹೋಗಿ ತುಂಬ ದಿನ ಆಗಿತ್ತು, ಆದ್ದರಿಂದ ಇವತ್ತು ಊರಿಗೆ ಹೋಗ್ತಾಯಿದ್ದೀವಿ. ಊರಲ್ಲಿ ಹಬ್ಬ ಇದೆ, ಹಾಗೇನೇ ಗುಡ್ಡೆ ಪೂಜೆ ಎಲ್ಲ ಇದೆ. ಬನ್ನಿ, ಊರಿನ ವಿಶೇಷತೆ ಏನು ಅಂತ ಎಲ್ಲ ನಿಮ್ಗೆ ಹೇಳ್ತಿದ್ದೀವಿ. ಬನ್ನಿ, ನೀವು ನಮ್ಮ ಜೊತೆ ಊರಿಗೆ ಹೋಗೋಣ. ಫೋನ್ಪೇ. ಇವಾಗ ನಾವು ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ವಿ, ಯಾಕಂದರೆ ಬೈಕಿಗೆ ಪೆಟ್ರೋಲ್ ಹಾಕಿಸ್ಬೇಕು. ಅದಕ್ಕಾಗಿ ನಾವು ಪೆಟ್ರೋಲ್ ಹಾಕಿಸ್ಕೊಂಡು ಊರಿಗೆ ಹೋಗ್ತಾಯಿದ್ವಿ. ಇವಾಗ ಟೈಮ್ ಬಂದು ಕರೆಕ್ಟಾಗಿ 8:30. ನೋಡಿ ಫ್ರೆಂಡ್ಸ್, ಇವಾಗ ನಾವು ಕೋನಪ್ಪ ನಗರ ಸಿಗ್ನಲ್ಲಿದ್ದೀವಿ. ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ. ಎಲ್ಲ ಬಸ್ಸುಗಳು ನಿಂತಿದ್ದಾವೆ. ಈ ಬಸ್ಗಳಿಗೂ ಜನಗಳು ಹೋಗ್ತಾರೆ. ಇವತ್ತು ಆಗಸ್ಟ್ 15, ಅಂದರೆ ಇವತ್ತು ತುಂಬ ಜನ ಇರುತ್ತೆ. ಯಾಕಂದರೆ 3 ದಿನ ರಜೆ ಕೊಟ್ಟಿದ್ದಾರೆ, ಹಾಗಾಗಿ ಜನ ಎಲ್ಲ ಊರಿಗೆ ತುಂಬ ರಶ್ ಇದೆ. ಎಲ್ಲ ತುಮಕೂರು ಊರಿಗೆ ಹೋಗ್ತಾರಲ್ಲ, ಹಾಗಾಗಿ ತುಂಬ ರಶ್ ಇರುತ್ತೆ ಈ ದಿನ. ಇವಾಗ ನಾವು ನೈಸ್ ರೋಡ್ ಟೌನ್ ಹತ್ರ ಬಂದಿದ್ವಿ. ಇವಾಗ ನಾವು ನೋಡಿ ಫ್ರೆಂಡ್ಸ್, ಇವಾಗ ನಾವು ನೈಸ್ ರೋಡಲ್ಲಿ ಹೋಗ್ತಾಯಿದ್ದೀವಿ. ಇವತ್ತು ಆಗಸ್ಟ್ 15, ಇವತ್ತು ಒಳ್ಳೆಯ ದಿವಸ. ಹಾಗಾಗಿ ಇವತ್ತು ಚೆನ್ನಾಗಿದೆ ವಾತಾವರಣ ಎಲ್ಲ. ನೋಡಿ ಎಷ್ಟು ತಂಪಾಗಿದೆ ವಾತಾವರಣ. ಬನ್ನಿ ಊರಿಗೆ ಹೋಗೋಣ. ಇವತ್ತು ಆಗಸ್ಟ್ 15 ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ದಿನ, ಇಂಗ್ಲೀಷರಿಂದ ಮುಕ್ತಿ ಹೊಂದಿದ್ದ ದಿನ ಇವತ್ತು. ಹಾಗಾಗಿ ನಮಗೆ ಇವಾಗ ತುಂಬ ಖುಷಿಯಾಗಿದೆ. ಆ ಖುಷಿಯಲ್ಲಿ ನಾವೀಗ ಊರಿಗೆ ಹೋಗ್ತಾಯಿದ್ವಿ. ಇವಾಗ ನೋಡ್ವಿ ನೆಲಮಂಗಲ ಸ್ಟೋರಿಗೆ ಬಂದ್ವಿ. ಇಲ್ಲಿ ಟೀ ಕುಡ್ಕೊಂಡು ಹೋಗ್ಬೇಕು. ತುಂಬ ತಲೆನೋಯ್ತಾ ಇದೆ, ಟೀ ಕುಡ್ಕೊಂಡು ಹೋಗ್ಬೇಕು. ಬನ್ನಿ, ಇಲ್ಲೆಲ್ಲಾದರೂ ಟೀ ಕುಡ್ಕೊಂಡು. ನೋಡಿ, ಇವಾಗ ನಾವು ನೆಲಮಂಗಲ ಟೋಲಲ್ಲಿದ್ದೀವಿ. ಇಲ್ಲಿ ಟೀ ಕುಡಿಬೇಕು ಅನ್ನಿಸ್ತು, ಹಾಗಾಗಿ ನಿಲ್ಲಿಸಿದ್ದೀವಿ. ಇವಾಗ ಟೀ ಕುಡ್ಕೊಂಡು ನಮ್ಮ ಪ್ರಯಾಣ ಮುಂದೆ ಬೆಳೆಸ್ತಾ ಇದ್ದೀವಿ. ಲೇಟ್ ಆದರೆ ತುಂಬ ರಶ್ ಆಗುತ್ತೆ, ಆದ್ದರಿಂದ ನಾವು ಬೇಗನೆ ಹೊರಡ್ತಾ ಇದ್ದೀವಿ. ಇವಾಗ ನಾವು ಶಿರಾದ ಹತ್ರ ಬಂದಿದ್ದೀವಿ. ಇಲ್ಲಿ ತುಂಬ ಹೊಟ್ಟೆ ಹಸಿತಿದೆ, ಹಾಗಾಗಿ ಒಂದು ಹೋಟ್ಲಲ್ಲಿ ತಿಂಡಿ ತಿನ್ನೋಣ ಅಂತ ಹೋಟ್ಲು ಹುಡುಕ್ತಾ ಇದ್ದೀವಿ. ಇಲ್ಲಿ ಶಾರದಾ ಹೋಟ್ಲು ಅಂತ ಇದೆ, ತುಂಬ ಚೆನ್ನಾಗಿದೆ. ಬನ್ನಿ, ಇಲ್ಲಿ ತಿಂಡಿ ತಿಂದ್ಕೊಂಡು ಹೋಗೋಣ. ಇದೇ ನೋಡಿ ಶಾರದಾ ಹೋಟ್ಲು ಅಂತ, ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಚೆನ್ನಾಗಿ ತಿಂಡಿ ಮಾಡ್ತಾರೆ. ನೋಡಿ, ಇವಾಗೆಲ್ಲ ದೋಸೆ ತಿಂದ್ವಿ. ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ದೋಸೆ ಮಾತ್ರ ತುಂಬ ಚೆನ್ನಾಗಿತ್ತು. ನಾವು ಯಾವಾಗ ಬಂದರೂ ಇಲ್ಲೇ ತಿನ್ನೋದು. ಇವಾಗ ನೋಡಿ, ನಾವು ಊರಿಗೆ ಬಂದ್ವಿ. ನಮ್ಮ ಮಿಸ್ಸಸ್ಸು ಎಲ್ಲ ಸೇರ್ಕೊಂಡು ಕರ್ಜಿಕಾಯಿ ಮಾಡ್ತಾಯಿದ್ದಾರೆ. ಯಾಕಂದರೆ ನಾಳೆ ಗುಡ್ಡೆ ಪೂಜೆ ಇದೆ, ಹಾಗಾಗಿ ನಾಗಪ್ಪನ್ನೆಲ್ಲ ಮಾಡಬೇಕು, ಹಾಗಾಗಿ ಮಾಡ್ತಾಯಿದ್ದಾರೆ. ಎಲ್ಲರೂ ಸೇರಿ ಒಟ್ಟಾಗಿ ಮಾಡ್ತಾಯಿದ್ದಾರೆ. ನೋಡಿ, ಎಲ್ಲರೂ ಒಟ್ಟಾಗಿ ಮಾಡೋದ್ರಿಂದ ಎಷ್ಟು ಖುಷಿ ಅನಿಸುತ್ತೆ. ನೋಡಿ, ನನ್ನ ಮಗಳು, ನಮ್ಮ ಮಿಸ್ಸಸ್ಸು ಹಾಗೂ ನಮ್ಮ ಅಕ್ಕ ಎಲ್ಲ ಜೊತೆಯಾಗಿ ಮಾಡ್ತಾಯಿದ್ದಾರೆ. ನೋಡಿ, ಇಲ್ಲಿಬ್ಬರು ಕಳ್ಳ ಹುಡುಗರು ಇದ್ದಾರೆ. ಇವ್ರು ಕೆಲಸ ಮಾಡಲ್ಲ, ಅದಕ್ಕಾಗಿ ಇವ್ರಿಗೆ ಸರಿಯಾಗಿ ಕೆಲಸಕ್ಕೆ ಇಟ್ಟಿದ್ದೀವಿ. ನೋಡಿ, ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಕಾಲ ಕಳೀತಾರೆ, ಹಾಗಾಗಿ ಸರಿಯಾಗಿ ಕೆಲಸ ಕೊಟ್ಟಿದ್ದೀವಿ. ನೋಡಿ, ಇವಾಗೆಲ್ಲ ಗುಡ್ಡೆ ಪೂಜೆ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ನೋಡಿ, ಚೆನ್ನಾಗಿ ಮಳೆ ಬಂದು ಹೊಲಗಳೆಲ್ಲ ಎಷ್ಟು ಹಚ್ಚ ಹಸಿರಾಗಿ ಕಾಣ್ತಾ ಇದ್ದಾವೆ. ನೋಡೋದಕ್ಕೆ ತುಂಬ ಸಂತೋಷವಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿದ್ದಾವೆ ಹೊಲಗಳು. ನೋಡಿ, ಮೆಣಸಿನ ಗಿಡ ಎಲ್ಲ ಹೂವಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ. ಎಲ್ಲ ಫಸಲಿಗೆ ಬಂದಿದ್ದಾವೆ. ಮಳೆ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ನಗುತ್ತಾ ಇದ್ದಾವೆ. ನೋಡಿ, ಗಿಡಗಳು. ನೋಡಿ, ಇವಾಗೆಲ್ಲ ಆರತಿ ತಗೊಂಬರ್ತಾಯಿದ್ದಾರೆ.
ಎಲ್ಲ ನಮ್ಮ ತಂಗಿ ನಮ್ಮ ಮಿಸ್ಸಸ್ಸು ಎಲ್ಲ ಬರ್ತಾಯಿದ್ದಾರೆ ನೋಡಿ. ಹುಡುಗರೆಲ್ಲ ಗುಡ್ಡೆ ಪೂಜೆ ಮಾಡೋಕ್ಕೆಲ್ಲ ಖುಷಿಯಾಗಿ ಬರ್ತಾಯಿದ್ದಾರೆ ನೋಡಿ. ನೋಡಿ ಹತ್ತಿ ಗಿಡದ ಹೊಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಗೆಯೇ ಪಕ್ಕದಲ್ಲಿ ಈರುಳ್ಳಿ ಹೊಲ ಇದೆ, ಅದು ಸಹ ತುಂಬ ಚೆನ್ನಾಗಿದೆ ನೋಡಿ. ಮಳೆ ಬಂದು ಇವಾಗ ಫಸಲು ಚೆನ್ನಾಗಿ ಬರ್ತಾಯಿದೆ. ಈ ಥರ ಮಳೆ ಬರ್ತಾಯಿದ್ರೆ ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತೆ ನೋಡಿ. ಹಾಗೆ ನೋಡ್ಕೊಂಡು ಮುಂದೆ ಬಂದ್ವಿ. ಇಲ್ಲಿ ಅಡಿಕೆ ಗಿಡ ಇದ್ದಾವೆ, ಇವೆಲ್ಲ ನಮ್ಮ ನೆಂಟರ ಅಡಿಕೆ ಗಿಡ ತುಂಬ ಚೆನ್ನಾಗಿದೆ. ಎಲ್ಲ ಫಸಲಿಗೆ ಬಂದಿದ್ದಾವೆ ನೋಡಿ. ಎಷ್ಟು ಜೂಮ್ ಹಾಕಿ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾವೆ ಅಡಿಕೆ ಗೊನೆ ನೋಡಿ. ಇವೆಲ್ಲ ಹಾಕಿ ಒಂದು 6 ವರ್ಷ ಆಗಿದೆ. 6 ವರ್ಷಕ್ಕೆ ಫಸಲು ಬಂದಿದೆ. ಅಲ್ಲ 2 ಬೆಳೆ ಇವರು ತಗೊಂಡಿದ್ದಾರೆ, ಇದು 3ನೇ ಬೆಳೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಅಡಿಕೆ ಗಿಡ, ತುಂಬ ಫಲವತ್ತಾಗಿದೆ ನೋಡಿ. ಇವಾಗ ನಾವು ನಾಗಪ್ಪನ ಹುತ್ತದ ಹತ್ರ ಬಂದಿದ್ದೀವಿ. ಈಗೆಲ್ಲ ಹುತ್ತಕ್ಕೆಲ್ಲ ನಾಗಪ್ಪನ ಬತ್ತಿ ಹಾಕಿ ಹೂವು ಎಲ್ಲ ಮುಡಿಸಿ ಇವಾಗ ಪೂಜೆ ನಡೀತಾ ಇದೆ ನೋಡಿ. ಎಲ್ಲರೂ ಪೂಜೆ ಮಾಡ್ತಿದ್ದಾರೆ ನಮ್ಮ ಫ್ಯಾಮಿಲಿಯವರು ನೋಡಿ. ಎಷ್ಟು ಚೆನ್ನಾಗಿದೆ ಇವತ್ತು ನಾಗಪ್ಪನ ಹಬ್ಬ. ಶ್ರಾವಣ ಅಲ್ಲ, ಆದ್ದರಿಂದ ನಾಗಪ್ಪನ ನಾವು ಶ್ರಾವಣದಾಗೆ ಮಾಡ್ತೀವಿ. ಅವಾಜ ಸಿಕ್ಕಿ ಐತೆ, ಅವಾಜ್ ಕುಟ್ಬೇಕು ಅಂಬದೈತೆ. ಸುಳ್ಳು ಕೊಡಪ್ಪ, ಸುಳ್ಳುದು ನೋಡಿ. ಫಸ್ಟು ನಮ್ಮ ತಂಗಿ ಗುಡ್ಡೆ ಪೂಜೆ ಮಾಡ್ತಿದ್ದಾರೆ, ಆಮೇಲೆ ಒಬ್ಬೊಬ್ಬರಾಗಿ ಎಲ್ಲರೂ ಮಾಡ್ತಾರೆ ಇವಾಗ ಪೂಜೆನ ನೋಡಿ. ಕೈಗೆಲ್ಲ ಹೂವಿನ ಕಂಕಣ ಕಟ್ಕೊಂಡು ಎಷ್ಟು ಚೆನ್ನಾಗೆಲ್ಲ ಪೋಸ್ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಎಲ್ಲ ಫ್ಯಾಮಿಲಿ ಕಲ್ತಾ ಇರೋದ್ರಿಂದ ತುಂಬ ಖುಷಿ ಆಗ್ತಿದೆ. ಹೀಗೆ ಆವಾಗ ಫ್ಯಾಮಿಲಿ ಕಲ್ತ್ರೆ ತುಂಬ ಖುಷಿ ಅನಿಸುತ್ತೆ. 6 ತಿಂಗಳಿಗೆ ಒಂದು ಸರಿ ಆದ್ರೂ ಫ್ಯಾಮಿಲಿ ಜೊತೆ ನಾವು ಬೆರಿಬೇಕು, ಆವಾಗ ಮನಸ್ಸಿಗೆ ತುಂಬ ಮುದ ಅನಿಸುತ್ತೆ ನೋಡಿ. ಎಲ್ಲರದ್ದು ಪೂಜೆ ಆಯಿತು. ಇವಾಗ ನಾನು ಲಾಸ್ಟ್ ಪೂಜೆ ಮಾಡ್ತಾಯಿದ್ದೀನಿ. ಇವಾಗ ಪೂಜೆ ಮಾಡಿ ನೆಕ್ಸ್ಟು ಹಿರಿಯರ ಗುಡ್ಡೆ ಇದೆ, ಸಮಾಧಿ ಇದೆ, ಅದಕ್ಕೆ ಇವಾಗ ಪೂಜೆ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಬನ್ನಿ, ನಿಮಗೂ ಸಹ ಎಲ್ಲ ನೀಟಾಗಿ ತೋರಿಸ್ತೀನಿ ನೋಡಿ. ತೋಟ ಎಲ್ಲ ಎಷ್ಟು ಚೆನ್ನಾಗಿದೆ, ಮಳೆ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ತೋಟ ನೋಡಿ. ಇವಾಗ ನಾಗಪ್ಪನ ಪೂಜೆ ಆಯಿತು, ಆದ್ದರಿಂದ ಎಲ್ಲರೂ ಫೋಟೋ ತೆಗಿಸ್ಕೊತಿದ್ದಾರೆ ನಿಂತ್ಕೊಂಡು. ಹಾಗೆಯೇ ಬೋರ್ ಹತ್ರ ಹೋದ್ವಿ ನೋಡಿ. ಬೋರ್ವೆಲ್ಲಲ್ಲಿ ತುಂಬ ನೀರು ಬರ್ತಾಯಿದೆ. ಹೊಸ್ದಾಗಿ ರೀಸೆಂಟಾಗಿ ಹಾಕಿದ್ದಾರೆ ಇದನ್ನ. ನೀರು ತುಂಬ ಚೆನ್ನಾಗಿ ಬಿದ್ದಿದೆ. ಬೋರ್ವೆಲ್ಲಲ್ಲಿ ನೀರು ತುಂಬ ಚೆನ್ನಾಗಿ ಬಿದ್ದಿರೋದ್ರಿಂದ ತುಂಬ ಖುಷಿಯಾಗಿದ್ದಾರೆ. ರೈತರಿಗೆ ಇದನ್ನು ಬಿಟ್ಟು ಇನ್ನೇನು ಆಸರೆ ಇದೆ? ಇದು ಹೊಸ ಬೋರು ಕೇಳ್ದ 3-4 ಅಡಿ ಆಗಿದಾವೆ. ಭೂಮಿ ಸಾಮಾನ್ಯ ಮಳೆ ಹಿಡ್ಕೊಂಡು ಓಕೆ ಬಿಡುತ್ತೆ. ಸೇವ್ ಮಾಡ್ತಾ ಇದ್ದಾನೆ, ಸಾಕು ಮುಂದೆ ಮ್ಯಾಗ ಬೆಳೆಯಲ್ ಬಿಡ್ದಂಗೆ ಅದನ್ನ. ನೋಡಿ. ಇವಾಗೆಲ್ಲ ಗುಡ್ಡೆ ಪೂಜೆ ಮಾಡಿದ್ದಾಯಿತು. ಇವಾಗೆಲ್ಲ ಮನೆ ಹೊರಡ್ತಾ ಇದ್ದಾರೆ. ಇವಾಗ ಗುಡ್ಡೆ ಪೂಜೆ ಮುಗಿದ್ಮೇಲೆ ಇವಾಗ ನಮ್ಮ ಮನೆದೇವ್ರಿಗೆ ಹೊರಡ್ತಾಯಿದ್ದೀವಿ. ಅದು ಎಲ್ಲಿದೆ ಅಂದರೆ ವರ್ಕೆದೇವ್ರಪುರಕ್ಕೆ ಹೋಗ್ತಾಯಿದ್ದೀವಿ. ಅದು ನಮ್ಮೂರಿಂದ 60 ಕಿಲೋಮೀಟ್ರ್ ಆಗುತ್ತೆ. ಅದಕ್ಕಾಗಿ ಇವಾಗ ಮನೆದೇವ್ರಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಇವಾಗ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮತ್ತು ತೀರ್ಥ ಎಲ್ಲ ತರಬೇಕು. ಅದಕ್ಕಾಗಿ ಇವಾಗ ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ. ನೀವು ಬನ್ನಿ, ಎಲ್ಲ ದೇವಸ್ಥಾನ ಎಲ್ಲ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾವು ವರ್ಷಕ್ಕೆ 2 ಸರಿ 3 ಸರಿ ಹೋಗ್ತಾಯಿರ್ತೀವಿ ದೇವಸ್ಥಾನಕ್ಕೆ ನೋಡಿ. ಇವಾಗ ನಾವು ಹಿರಿಯೂರಲ್ಲಿ ಹೋಗ್ತಾಯಿದ್ದೀವಿ. ಇಲ್ಲಿಂದ ಇನ್ನೂ ಒಂದು 3/4 ಗಂಟೆಗೆ ಅಲ್ಲಿಗೆ ಹೋಗ್ಬಿಡ್ತೀವಿ. ರೋಡ್ ಮಾತ್ರ ತುಂಬ ಚೆನ್ನಾಗಿದೆ, ಆದ್ದರಿಂದ ಬೇಗನೆ ಹೋಗ್ಬೋದು ದೇವಸ್ಥಾನಕ್ಕೆ. ಹಾಗೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರುವಾಗ ಗಣಪತಿ ಹುಡುಗರು ದಾರಿಲಿ ಅಡ್ಡ ಹಾಕಿದ್ರು. ಗಣಪತಿಗೆ ಡೊನೇಷನ್ ಕೊಡಿ ಅಂತ ಅಡ್ಡ ಹಾಕಿದ್ರು ನೋಡಿ. ಕ್ಯಾಮ್ರಾ ಆನ್ ಐತಿ. ಹಾಂ, ನಮ್ಮದು ಪಿಲಾಜ್ನಳ್ಳಿ.
ಯಾವ ಇದು ಯಾವ್ದು ಗಣೇಶ? ಸಣ್ಣೂರಣ ಯಾಕೆ ಸ್ಕ್ಯಾನ್ ಆಗ್ತಾಯಿಲ್ಲ ನೆಟ್ವರ್ಕ್? ನೀವೇ ಮಾಡಿಕೊಡಿ. ಇಲ್ಲ ಮೊಬೈಲ್ ಇಲ್ಲ ಬೇಟು. ಸಣ್ಣೂರಣ ಎಂಕರೇಜ್ ಯಾರು ಮಾಡಲ್ಲ ನಮ್ಮೂರು. ಬಾರಿ ಹಿಂದುಳಿದು ಬಿಟ್ಟಿದೆ ಊರು. ಇದು ಕ್ಯಾಮ್ರಾ ಎಷ್ಟು ಬೀಳುತ್ತಾನ? ಇದಾ 35,000. ಅದರಲ್ಲೆಲ್ಲ ರೆಕಾರ್ಡ್ ಆಗಿದೆ. ಹಾಂ, ರೆಕಾರ್ಡ್ ಆಗಿ ನೀವೇ ನಮ್ಮ ಚಾನಲ್ ಸರ್ಚ್ ಮಾಡಿದ್ರೆ ನಿಮ್ದೆಲ್ಲ ಬರುತ್ತೆ ಇವಾಗ. ಹಾಂ, ನಾಳೆ ಹಾಕ್ತೀನಿ. ಇಲ್ಲ, ಚಾನಲ್ ನೇಮ್ D&C ಕನ್ನಡ ಲಾಕ್ಸ್ ಯೂಟ್ಯೂಬಲ್ಲ ತೋರ್ಸೋಣ. ಯೂಟ್ಯೂಬಲ್ಲ? ಹಾಂ, ಯೂಟ್ಯೂಬಲ್ಲಿ. ಹಾಂ, ನಾಳೆ ಹಾಕ್ತೀನಿ. ನಾಳೆ ನೋಡ್ರಿ ಬರುತ್ತೆ. ಓಕೆ ಸರ್. ಎಷ್ಟು ಗಂಟೆಗೆ ಇದು ಮಾಡ್ತೀರಾ? ನಾಳೆ ಹಾಕ್ತೀನಿ. ನಿಮ್ಮ ನಂಬರ್ ಕೊಡಿ, ಹೇಳ್ತೀನಿ ಬೇಕಾರೆ. ಹಾಂ ಹಾಂ, ಓಕೆ ಸರ್. ಓಕೆ. ತಿಪ್ಪೇಶ್. ಹಾಂ, ತಿಪ್ಪೇಶ್. ಅಣ್ಣ ಓಡ್ಕೊಂಡು ಹೋಗೋಣ. ನೀವೇ ಕಾಣ್ತಿರಲ್ಲ ನೋಡು. ಹಾಂ, ಹಾಂ, ಪೋಸ್ಟ್ ಮಾಡಲ್ಲ. ಪೋಸ್ಟ್ ಮಾಡಿದ್ರೆ ಏನಾಗುತ್ತೆ? ಯೂಟ್ಯೂಬಲ್ಲಿ ಬರ್ತಾವಲ್ಲ ವಿಡಿಯೋ, ಅವು ನಿನ್ನ ಖುಷಿ ಪಡ್ಬೇಕು ಪೋಸ್ಟ್ ಮಾಡಿದ್ರೆ. ಹಾಂ ಹಾಂ, ನಮ್ಮ ನಂಬರ್ ಇದು ಯೂಟ್ಯೂಬ್ ಓಪನ್ ಮಾಡಿ ನಂದು ಬರುತ್ತೆ. D&C ಕನ್ನಡ ಲಾಕ್ಸ್. ನೋಡಿ, ಹಾಗೆ ಗಣೇಶ್ಗೆ ಡೊನೇಷನ್ ಕಟ್ಟಿ ಬಂದ್ವಿ. ಇವಾಗ ದೇವಸ್ಥಾನ ಸಿಕ್ತು. ಇವಾಗ ನೋಡಿ ಆರ್ಚ್ ಹತ್ರ ಹೋಗ್ತಾಯಿದ್ದೀವಿ. ಇವಾಗ ಮಳೆ ಸ್ವಲ್ಪ ಬರ್ತಾಯಿದೆ, ಆದ್ರೂ ಇನ್ಯಾಕೆ ನಿಲ್ಸೋದಂತ ಹೋಗ್ತಾಯಿದ್ದೀವಿ. ನೋಡಿ, ಇವಾಗ ಬಂದ್ವಿ ದೇವಸ್ಥಾನದ ಮುಂದೆ ಗಾಡಿ ನಿಲ್ಲಿಸಿ. ಇವಾಗ ಹೂವು ಹಣ್ಣು ಎಲ್ಲ ತಗೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ಇವಾಗ ನೋಡಿ ಎಲ್ಲ ಮಳೆ ಬಂದು ಫುಲ್ಲು ಎಲ್ಲ ನೆಂದುಬಿಟ್ಟಿದೆ ನೆಲ ಎಲ್ಲ. ಈಗ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇದೇ ನೋಡಿ ನಮ್ಮ ಮನೆ ದೇವರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ. ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ. ಬನ್ನಿ, ಇವಾಗ ಶನಿವಾರ ಎಲ್ಲ ಇಲ್ಲಿ ಊಟ ಇರುತ್ತೆ. ಪ್ರತಿ ಶನಿವಾರ ಊಟ ಇರುತ್ತೆ ಇಲ್ಲಿ. ಬನ್ನಿ, ಇವಾಗ ನಾವು ದೇವ್ರ ದರ್ಶನ ಮಾಡಿಕೊಂಡು ಹಾಗೆಯೇ ಊಟ ಮಾಡಿಕೊಂಡು ಬರೋಣ. ದೇವ್ರ ದರ್ಶನ ಎಲ್ಲ ತೋರಿಸ್ತೀವಿ ನಿಮಗೆ. ಬನ್ನಿ, ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗೋಣ. ಇಲ್ಲಿ ತೆಂಗಿನಕಾಯಿ ಎಲ್ಲ ಹೊರಗಡೆನೇ ಹೊಡ್ಕೋಬೇಕು ನಾವು. ಇಲ್ಲಿ ತೆಂಗಿನಕಾಯಿ ಹೊಡ್ಕೊಂಡು ಆಮೇಲೆ ಹೂವು ಹಣ್ಣು ಎಲ್ಲ ಒಳಗಡೆ ತಗೊಂಡೋದ್ರೆ ಅವರು ಪೂಜೆ ಮಾಡಿಕೊಡ್ತಾರೆ. ಬನ್ನಿ, ಇವಾಗ ನಾವು ಒಳಗಡೆ ಹೋಗೋಣ. ಇವಾಗ ತೆಂಗಿನಕಾಯಿ ಹೊಡೆಯೋಣ ಬನ್ನಿ. ಇವತ್ತು ಶನಿವಾರ, ಅದರಿಂದ ತುಂಬ ಜನ ಭಕ್ತಾದಿಗಳು ಬಂದಿದ್ದಾರೆ. ಇವತ್ತು ಶನಿವಾರ ದೇವರ ವಾರ. ಪ್ರತಿ ಶನಿವಾರ ಈ ದೇವರಿಗೆ ಇಲ್ಲಿ ವಿಶೇಷ ಪೂಜೆ ಇರುತ್ತೆ. ಹಾಗಾಗಿ ಎಲ್ಲ ಜನ ಬಂದಿದ್ದಾರೆ. ಬನ್ನಿ, ಇವಾಗ ನಾವು ಒಳಗಡೆ ಹೋಗೋಣ. ದೇವಸ್ಥಾನ ಮಾತ್ರ ತುಂಬ ವಿಶಾಲವಾಗಿದೆ, ಇಕ್ಕಟ್ಟಿಲ್ಲ. ನೋಡಿ, ನನ್ನ ಮಗಳೆಲ್ಲ ಪೂಜೆ ಮಾಡೋಕ್ಕೆಲ್ಲ ತಂದಿದ್ದಾರೆ. ಇವಾಗ ತೆಂಗಿನಕಾಯಿ ಒಡಗಿಸ್ಬಿಟ್ಟು ನಾವಿವಾಗ ಒಳಗಡೆ ಹೋಗೋಣ. ನೋಡಿ, ದೇವಸ್ಥಾನದ ಒಳಗಡೆ ಮೊಬೈಲ್ ಅಲೋ ಇಲ್ಲ. ಆಗಿಂದ ಹೊರಗಡೆ ಎಲ್ಲ ತೋರಿಸ್ತೀನಿ, ಒಳಗಡೆ ತೋರ್ಸೋಕ್ಕಾಗಲ್ಲ. ಒಳಗಡೆ ಮೊಬೈಲ್ ಅಲೋ ಇರೋದಿಲ್ಲ. ಹಾಗಾಗಿ ನಾವು ಹೊರಗಡೆನೇ ತೋರಿಸ್ತೀನಿ. ಬನ್ನಿ, ನಮ್ಗೆ ಎಷ್ಟು ತೋರ್ಸೋಕ್ಕಾಗುತ್ತೋ ಅಷ್ಟು ನಿಮಗೆ ತೋರಿಸ್ತೀನಿ. ಸಾಧ್ಯವಾದಷ್ಟು ಒಳಗಡೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ, ಇವಾಗ ಹೋಗೋಣ ಒಳಗಡೆ, ಪೂಜೆ ಮಾಡಿಸೋಣ. ನೋಡಿ, ಅಲ್ಲೇ ಇದಾವೆ. ಅಲ್ಲಿ ಅಲ್ಲಿ ಕವರ್ ಇಟ್ಕೊಳತ್ತು. ನಾನು ಯಾವ್ದಮ್ಮ ಅಂದೆ? ನೋಡಿ, ಇವಾಗೆಲ್ಲ ನಾವು ದೇವ್ರ ದರ್ಶನ ಪಡೆಯೋಕ್ಕೆ ಹೋಗ್ತಾಯಿದ್ದೀವಿ. ನೋಡಿ, ಇಲ್ಲಿಗಾನ ವೀಡಿಯೋ ಮಾಡ್ಬೋದು, ಆಮೇಲೆ ಒಳಗಡೆ ಮಾಡೋಂಗಿಲ್ಲ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗೆಲ್ಲ ದೇವ್ರ ದರ್ಶನ ಆಯಿತು. ಇವಾಗ ಇಲ್ಲಿ ಊಟಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿ ಛತ್ರ ಇದೆ ದೇವಸ್ಥಾನದ್ದು. ಇಲ್ಲಿ ಪ್ರತಿ ಶನಿವಾರ ಊಟ ಇರುತ್ತೆ. ಅದಕ್ಕಾಗಿ ಇವಾಗ ಊಟಕ್ಕೆ ಹೋಗ್ತಾಯಿದ್ದೀವಿ. ಬನ್ನಿ, ಊಟ ತುಂಬ ಚೆನ್ನಾಗಿರುತ್ತೆ. ಊಟ ಮಾಡ್ಕೊಂಡು ದೇವ್ರ ಕೃಪೆಗೆ ಪಾತ್ರರಾಗಿ ಬರೋಣ ಬನ್ನಿ. ನೋಡಿ, ಇವತ್ತು ಶನಿವಾರ ಆದ್ದರಿಂದ ತುಂಬ ಜನ ಬಂದಿದ್ದಾರೆ.
ಊಟದ ಛತ್ರ ಎಲ್ಲ ಫುಲ್ ರಶ್ ಇರುತ್ತೆ ಇವತ್ತು. ಕುತ್ಕೊಳ್ಳೋಕೆ ಜಾಗ ಇರೋಲ್ಲ, ಅಷ್ಟು ಜನ ಬಂದಿರ್ತಾರೆ. ಬನ್ನಿ, ಇವಾಗ ನಿಮಗೆ ಯಾವ ರೀತಿ ರಶ್ ಇದೆ ಅಂತ ತೋರಿಸ್ತೀನಿ. ಛತ್ರದೊಳಕ್ಕೆ ಹೋಗೋಣ ಬನ್ನಿ. ಇದೇ ನೋಡಿ ಛತ್ರ, ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಬನ್ನಿ ಇವಾಗ ನಾವು ಒಳಗಡೆ ಹೋಗೋಣ. ಇವಾಗ ನಾವು ಒಳಗಡೆ ಬಂದು ನೋಡಿ ಎಲ್ಲ ಊಟ ಎಲ್ಲ ಹಾಕ್ತಾಯಿದ್ದಾರೆ. ತುಂಬ ರಶ್ ಇರುತ್ತೆ. ಬನ್ನಿ, ಯಾವ ರೀತಿ ಊಟ ಮಾತ್ರ ತುಂಬ ಅದ್ಭುತವಾಗಿದೆ ನೋಡಿ. ತುಂಬ ಜನ ಕುಂತಿದ್ದಾರೆ. ಫುಲ್ ಖಾಲಿನೇ ಇರಲ್ಲ, ಹಂಗೆ ಜನ ಇರುತ್ತೆ. ಆದ್ರೂ ಎಲ್ಲರಿಗೂ ಊಟ ಆಗುತ್ತೆ, ಯಾರಿಗೂ ಶಾರ್ಟೇಜ್ ಬರೋಲ್ಲ ಊಟ. ಎಷ್ಟೇ ಜನ ಬಂದರೂ ಊಟ ಹಾಕಿ ಕಳಿಸ್ತಾರೆ. ತುಂಬ ಚೆನ್ನಾಗಿ ನಡೆಸ್ಕೊಂಬಂದಿದ್ದಾರೆ. ಬನ್ನಿ, ಇದೇ ನೋಡಿ ದೇವ್ರ ಪ್ರಸಾದ, ಪಾಯಸ, ಅನ್ನ, ಸಾಂಬಾರು ಎಲ್ಲ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಭಕ್ತಾದಿಗಳು ಉಂಡು ಖುಷಿಯಾಗಿ ಹೋಗ್ತಾ ಇದ್ದಾರೆ. ಇವಾಗೆಲ್ಲ ನಾವು ದೇವಸ್ಥಾನ ನೋಡ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾಗೆಲ್ಲ ನಮ್ಮ ತಂಗಿ, ನಮ್ಮ ಮನೆಯವರು ಎಲ್ಲ ರಾಖಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದಾರೆ ನೋಡಿ. ಈಗೆಲ್ಲ ರಾಖಿ ಕಟ್ಟೋಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಒಬ್ಬೊಬ್ಬರಿಗೆ ಕಳಿಸ್ತಾ ಇದ್ದಾರೆ ನೋಡಿ ರಾಖಿನ. ಇವಳು ಅಡ್ಡ ಬತ್ತಾಳ ಕಣ, ನಿಂತ್ಕೊಳ್ರಿ. ಅತ್ತೆ ಕಣ್ಣೆ ಬಂದೈತು ಒಂದೇ ಒಂದು. ಗಾನ್ಮಾಗಿರ್ತಾವೆ ನೋಟು. ಅಲ್ಲೇ ಫೋನ್ ಪೇ ಮಾಡಿರಾತು. ಅತ್ತೆ ಸ್ಲೋ ಮಾಡ್ತು, ಅಮ್ಮ ನಿಮಿಷಕ್ಕೆ ಕಟ್ತು. ಸೆಕೆಂಡ್ ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಎಲ್ಲರಿಗೂ ವಂದನೆಗಳು.